ಗಂಡೇರವ ಸ್ಥಳನಾಮಾಂಕಿತ ಶ್ರೀಕೃಷ್ಣ ಬಲರಾಮರು ಅಂತ ಕೇಳಿದ್ದೇವೆ. ಇಷ್ಟು ವರ್ಷ ಆದ್ರೂ ನೀವು ಮುಂದೆ ಬರಲಿಲ್ಲ. ಏನ ಕೃಷ್ಣ ಬಲರಾಮ ಇಲ್ಲಿ ಜನವ ಮತ್ತೆ ಹೋದವ ಹೆದರಿಕೆ ಕೇಳದ್ದಲ್ಲ, ಮತ್ತೆ ಅಪ್ರಿಯವಾದ ಸತ್ಯವನ್ನಾದರೂ ಮುಖದ ಮುಂದೆ ಹೇಳ್ಬಾರ್ದು ಅಂತ. ಅದೇನ ಕೃಷ್ಣ ಬಲರಾಮ ಇಲ್ಲಿ ಜನ ಅಲ್ಲ. ಮತ್ತೆ ಯಾರು ಇಲ್ಲದೆ ಹೋದ್ರೆ ಕುಶಸ್ಥಳಿಯಾದಂತ ಇದನ್ನ ನವ ನಿರ್ಮಾಣ ಮಾಡಿದ್ರು. ಹೌದಾ? ಹಾಗಿದ್ರೆ ನವ ನಿರ್ಮಾಣ ಮಾಡಿದ ಈ ಕ್ಷೇತ್ರಕ್ಕೆ ಬಲರಾಮ ನಗರ ಅಂತ ಹೆಸರಿಡಬಹುದಿತ್ತಲ್ಲ, ಕೃಷ್ಣಪುರ ಅಂತ ಸಂಬೋಧಿಸಬಹುದಿತ್ತಲ್ಲ. ಅದು ಯಾವುದನ್ನು ಮಾಡಿದೆ, ದ್ವಾರಕ್ಕೆ ಅಂತ ಯಾಕೆ ಹೆಸರಿಟ್ಟು? ಯಾಕೋ ಹುಟ್ಟಿದಲ್ಲಿ ಒಂದ್ಸಲ ಇದೇ ಕೃಷ್ಣ ದಾರುಕ ರಥವನ್ನ ಸಿದ್ಧಪಡಿಸಿ ಇವತ್ತು ಮಾಗದ್ನಿ ಶ್ರೀ ಮಾಡ್ತಲ್ಲ. ನಾ ಹೇಳ್ದ ಬೇಡ, ಅವನ ಪಾಡಿಗೆ ಅವನ ಬಿದ್ಕಡೆ ಸಾಕ್ತಿದ್ದ, ಹೋಗ್ಲಿ ಮಾರಾಯ ಕೇಳಿಲ್ಲ. ಇವತ್ತು ಅವನು ತೆಗಿಯೋದಿಲ್ಲ. ಆಯ್ತು, ರಥ ತಗೊಂಡು ಹೋದ್ ಮಾಗದನ ದಂಡಕ್ಕೆ. ಆ ದಿವಸ ಯುದ್ಧದಲ್ಲೂ ನೋಡ್ಬೇಕು, ಮಾಗದ ಕೈ ಮೇಲೆ ಯುದ್ಧದಲ್ಲಿ ಆ ದಿನ ಈ ಕೃಷ್ಣನನ್ನ ಉಳಿಸಬೇಕು ಅಂತ ರಥವನ್ನ ಗುಯ್ಕನೆ ತಿರ್ಸಿ ವಾಯು ಬಿಟ್ಟದ್ದು ರಥ ಓಡಿಸೋದು. ವಾಯುವನ್ನು ಮಿಕ್ಕಿ ಮೀರಿ ರಥ ಅಷ್ಟು ವೇಗವಾಗಿ ಹೋಗ್ತಾ ಇತ್ತು. ಆ ದಿನ ಎಲ್ಲಾದ್ರೂ ನನ್ನ ಗ್ರಾಚಾರಕ್ಕೆ ಈ ವೇಗ ನಿಯಂತ್ರಕರು ಕೈ ಅಡ್ಡ ಹಾಕ್ಬಿಟ್ಟಿದ್ರೆ ಎಷ್ಟು ದಂಡ ಹಾಕ್ತಿದ್ರು ನಮಗೆ. ಇವತ್ತು ಅದೇ ಪರಿಸ್ಥಿತಿ ಆಗ್ತದ. ಆದ್ರೆ ಆ ವಿಷಯದಲ್ಲಿ ನಂಗೆ ಹೋದ್ಮೇಲೆ ಒಂದು ಸಮಾಧಾನ ಉಂಟು. ಅವರಿಗೆ ದಂಡ ಹಾಕಬೇಕು ಅಂತ ಮನಸ್ಸಿಗೆ ಬಂದ್ರೆ ವೇಗವಾಗಿ ಹೋಗ್ಬೇಕು ಅಂತಿಲ್ಲ, ತಳ್ಕೊಂಡು ಹೋಗಿ ಓಡಾಡಿಗೂ ಅತಿ ವೇಗ ದಂಡ ಬರ್ತದೆ. ಅದು ಬೇರೆ. ಆದ್ರೆ ಒಂದನ್ನು ಬದುಕುವುದಕ್ಕೆ ರಥವನ್ನು ಆ ರೀತಿ ನಾನು ಓಡಿಸದವ್ರು. ಕುದುರೆ ಓಡಿ 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 ಬಂದು ಸಮುದ್ರದ ದಡದಲ್ಲಿ ಕೃಷ್ಣನಿಗೆ ರಥದ ಮೇಲಿರುವ ಲಾಂಛನದ ಸ್ತೂಪವಾದರೂ ಹಿಡ್ಕೊಳ್ಳಿಕ್ಕುಂಟು. ನಮಗೆ ಕರ್ಮ ಲಗಾನ್ ಬಿಟ್ರೆ ಮತ್ತೆ ಅಂತ ಉಂಟು. ಅದು ಒಂದೇ ಸಲ ನಿಂತಲ್ಲ, ಅದು ಹೀಗೂ ನಿಂತಿದ್ದೆಯ. ನಾ ಮುಗ್ಗರಿಸಿ ಸಮುದ್ರದಲ್ಲಿ ಆಶ್ಚರ್ಯ. ಅಯ್ಯೋ ದೇವರ ಬಿದ್ದ ಇರ್ತಲ್ಲ, ಬಿದ್ದು ಎದ್ದು ನಿಲ್ತೇನೆ, ನನಗೆ ಮೊಣಕಾಲ ನೀರು ಆದದ್ದು. ಎಂತ ಒಂದು ಮಾತುಂಟ, ಹೌದು, ಪಾಪಿ ಸಮುದ್ರಕ್ಕೆ ಮೊಣಕಾಲ ನೀರಂತೆ. ವೇದ ಸುಳ್ಳಾಗಬಹುದು ಸ್ವಾಮಿ, ಗಾದೆ ಸುಳ್ಳಾಗುವುದಿಲ್ಲ. ಪಾಪಿ ಸಮುದ್ರಕ್ಕೆ ಇಳಿದ್ರು ಮೊಳಕಾಲ ನೀರು, ಗಾದೆ ಸರಿ ಉಂಟು. ನಾ ಇಳಿದದ್ದಲ್ಲ, ಬಿದ್ದದ್ದು, ಅಷ್ಟೇ ವ್ಯತ್ಯಾಸ. ಹಾಗೆ ಅಲ್ಲೊಂದು ನೆಲ ಉಂಟು ಅಂತ ತೋರಿಸಿಕೊಟ್ಟವು ನಾನು. ಆ ಕಾರಣಕ್ಕಾಗಿ ದಾರುಕನ ದ್ಯೋತಕವಾಗಿ ಕುಶಸ್ಥಳಿ ನವನಿರ್ಮಾಣವಾದದ್ದು ದ್ವಾರಕೆ ಅನ್ನುವುದಾಗಿ ಇಷ್ಟು ಕಥೆ ಉಂಟು. ಅದ್ರ ಹಿಂದೆ ಬಿಡಿ. ಈಗ ಮತ್ತೆ ಇನ್ನು ಮಾತಾಡುವ ಮನಸ್ಸಿತ್ತು ನನಗೆ, ಆದ್ರೆ ಸಮಯ ಇದಲ್ಲ. ಅಲ್ಲಿ ಹೋಗ್ಬೇಕಲ್ಲ. ಹೋಗುವಂತ ನಾ ಬಳಿಗಾಲಲ್ಲಿ ಹೋಗುವುದೇ. ನಿಮ್ಗೆ ಎಲ್ಲಿ ಕಳಿಸಿಟ್ರಿ? ನನಗೆ ನಿಮ್ಮ ಮೇಲೆ ವಿಶ್ವಾಸ ಉಂಟು. ನೀವು ಯಾವತ್ತು ದೇವಸ್ಥಾನದ ಪಕ್ಕದಲ್ಲಿ ಮನೆ ಮಾಡಿದ್ರ ನಿಮ್ದು ಯಾವುದಕ್ಕೆ ಬರಗಾಲ ಆದ್ರೂ ಪಾಪ ಭಕ್ತಾದಿಗಳು ಹೊರಗಿಟ್ಟು ಒಳಗೋಗೋರು ಇರುವುದಿಲ್ಲ. ನಿಮ್ಮ ಮನೆ ಅದೆಲ್ಲ ನಾನು ಹೇಳಿದ್ದು. ನೇರವಾಗಿ ಬಂದದ್ದೇ ಕಾಮ್ಯಕಾಮನ. ಕಾಣ್ತಾ ಇರುವುದು ಪಾಂಡವರ ಕೊಡಿ ಬಿಡಾರ. ಪಾಪಿ ಮಕ್ಕಳು ಮನೆ ಬಾಗ್ಲಿಗೆ ಬಂದವರು ಮಾತಾಡಿಸ್ಬೇಕು ಅನ್ನುವಂತ ಸೌಜನ್ಯ ಸಂಸ್ಕಾರವೇ ಇಲ್ಲ ಇವರಿಗೆ. ಮಾತಾಡಿಸಬೇಕೆನ್ನುವ ಸಂಸ್ಕಾರ ನಮಗುಂಟು, ಆದ್ರೆ ಬರುವವರು ಬರುವ ಹಾಗೆ ಬಂದು ಮಾತಾಡಿಸ್ತೇವೆ. ಹೇಗೆಲ್ಲ ಬಂದ್ರೆ ಮಾತನಾಡಿಸುವ ಅನಿವಾರ್ಯತೆ ನಮಗಿಲ್ಲ. ಆಕಾಶವಾಣಿಯ ಈ ಸ್ವರವನ್ನು ಕೇಳಿದರೆ ಇದು ವಾಯುಪುತ್ರದ್ದು ಎಂಬುದರಲ್ಲಿ ಅನುಮಾನ ಇತ್ತು. ಪಾಪಿ ಮಗನಿಗೆ ಯಾರನ್ನ ಮಾತಾಡಿಸ್ಬೇಕು ಗೊತ್ತುಂಟ. ಗಟ್ಟಿ ಕೇಳಿದ್ರೆ
ಯಾರಿಗೆ ಅಪ್ಪ ಆಳ್ಬೇಕು ಗೊತ್ತುಂಟ? ಪಾಂಡು ಚಕ್ರವರ್ತಿಗೆ ಅಪ್ಪ ಆಳ್ತಾ, ವಾಯುದೇವಂಗೆ ಅಪ್ಪ ಆಳ್ತಾನೆ. ನಮಗೆ ಹೇಳಿಕೊಳ್ಳುವುದಕ್ಕೆ ಒಂದಲ್ಲ ಎರಡು ಅಪ್ಪಂದಿರಿದ್ದಾರೆ. ಆದ್ರೆ ಅದೇ ಪ್ರಶ್ನೆಯನ್ನು ತಿರುಗಿ ಇವ್ರಲ್ಲಿ ಕೇಳಿದ್ರೆ ಉತ್ತರ ಉಂಟಾ? ಬಹುಶಃ ಯಾರೂ ಇಲ್ಲ. ಕಷ್ಟ ಆಯ್ತಲ್ಲ. ಯಾರು ಇಲ್ಲ ಅಂತಲ್ಲ, ಯಾರಿಗೆ ಹೇಳ್ಬೇಕಂತ ಬಸ್. ನಾನು ಯಾವತ್ತು ಉಳಿದ ಎಲ್ಲ ವಿಷಯದಲ್ಲಿ ಗಟ್ಟಿ, ಈ ವಿಷಯದಲ್ಲಿ ಒಂದ್ಸಲ ಸಮಸ್ಯೆ ಉಂಟು ಬಿಡಿ. ಆದ್ರೂ ಒಂದು ಸಮಾಧಾನ ಉಂಟು. ಏನು? ಇದ್ದವರಲ್ಲಿ ಯಾರಿಗೆ ಅಪ್ಪ ಅಂತ ಕರಿಬೇಕು ಅನ್ನೋ ಗೊಂದಲಕ್ಕೆ ಬೀಳುವುದಕ್ಕಿಂತ ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಇರುವುದೇ ಆರೋಗ್ಯಕ್ಕೆ ಒಳ್ಳೆ. ಕಿವಿ ಕಿವಿ ಬರೀ ಅಪ್ಪ ಅಂದ್ರೆ ಅಷ್ಟೇ, ಕಂಡವರಿಗೆಲ್ಲ ಅಪ್ಪ ಅಂತಾರೆ. ಅಪ್ಪ ನಮ್ಮ ಕೆಲಸ ಆಗಬೇಕಲ್ಲ, ನಾನೇ ಹೋಗ್ತೇನೆ ನೋಡುವ. ಇದು ಸೊಳ್ಳೆ ಈಗೆಲ್ಲ ಐತೆ. ನೀನು ಬಂದ ಅಬ್ಬರ ನೋಡಿದ್ರೆ ಯಾರೋ ಬಂದಿದ್ದೆ. ನೀನ ಅದನ್ನ ಹಾಕುವ ಕೆಲಸ ಬಿಟ್ಟು ಇಲ್ಲಿ ಯಾಕೆ ಬಂದೆ ನೀನು? ಇಲ್ಲ ಹಾಕೊಂಡು ಬಂದೆ. ಹೌದಾ? ಅಂದಾಗೆ 4 ಅಕ್ಷರ ಕಲ್ತ್ರನ? 4 ಅಕ್ಷರ ಇಲ್ಲ. ಮತ್ತಂತ ಕರ್ಮ ಉದ್ಧಾರ ಆಗ್ತದೆ. ಏನ 4 ಅಕ್ಷರ ಕಲ್ತವರಲ್ಲ, ಸಾಕಷ್ಟು ಕಲಿತಿದ್ದೇವೆ. 4 ಅಕ್ಷರ ಕಲ್ತಲ್ಲ. ಎಲ್ಲ ಶಬ್ದಕ್ಕೂ ಒಂದೇ ಅರ್ಥ ಹೇಳ್ಬೇಡ ಭೀಮ. ನಿನಗೆ ದೇಹ ಬೆಳೆದಿದೆ ಬಿಟ್ಟರೆ ಬುದ್ಧಿ ಬೆಳೆದಿಲ್ಲ. ಈಗ ಒಬ್ಬ ಅವಲಕ್ಕಿ ಬಿಡ್ಲಿಕ್ಕೆ ಹಾಕ್ಲಿಕ್ಕೆ ಬಂದಾಗ ಇವಾಗ ನಗೆ ಅವಲಕ್ಕಿ ಹಾಕೊಳ್ತೇವೆ, ಅವ್ ನಗೆ ಅವಲಕ್ಕಿ ಹಾಕ್ಲಿಕ್ಕೆ ಆಗ್ತದ ಅಂದ್ರೆ ಒಂದು ಸ್ವಲ್ಪ ಹಾಕಿ ಅಂತ ಅದೇ ಲಾಡ್ ತಕ ಬತ್ತ ಮತ್ತೊಬ್ಬ 4 ನಗೆ ಹಾಕಿ ಹೇಳಲಿಕ್ಕೆ ಆಗ್ತದ? ಕಲಿತಿದ್ದೀರಾ? ಹಾಗೆ ಕೇಳು. 4 ಅಕ್ಷರ ಕಲಿತ ವಾರ್ಕೆ ಬಳಸೋದು. ಓಹೋ, ನಾನು ನಾನಾಗಿ ಬಂದದ್ದಲ್ಲ. ನಿನ್ನ ಮೈ ಮೇಲೆ ಭೂತ ಬಂತ? ಅಲ್ಲ, ನಾನು ಹೈಗುಳಿ ಪಾತ್ರಿ. ಇರಬಹುದು. ಇದೀಗ ಅದರ ಪ್ರಭಾವ ಹೆಚ್ಚಾಗ್ತಾ ಉಂಟು. ಇದಲ್ಲ ಎಲ್ಲೆಲ್ಲಿ ಹೋದ್ರೆ ಸುದ್ದಿ. ಬಹುಶಃ ಅದರ ಪ್ರಭಾವ ನಿನ್ನ ಮೇಲೆ ಆಯ್ತೇನು? ನೆನಪಿಟ್ಕೋ, ಕಾಂತಾರದಲ್ಲಿ ಇದ್ದವ ನೀನು, ನಾನಲ್ಲ. ಅದನ್ನು ಸರಿ ನೆನಪಿಟ್ಕೋ ಮೊದಲು. ನಾನು ನಾನಾಗಿ ಬಂದದ್ದಲ್ಲ, ಮತ್ತೆ ಕೃಷ್ಣ ಕಳುಹಿ ಕೊಟ್ಟು ಬಂದದ್ದು. ಕೃಷ್ಣ ನಿಮಗೊಂದು ಪತ್ರಾಸ್ ಕೊಟ್ಟಿದ್ದಾನೆ. ಕೊಡು ಕೊಡು. ಇದು ಪತ್ರಾಸ್ ಪತ್ರ ಅಲ್ಲ, ಬಹುವಚನ ಕೊಟ್ಟ ಸಾಯಿರ. ಒಂದೇ ಆದ್ರೆ ಸಣ್ಣ ಜನ ಕೊಟ್ಟರೆ ಪತ್ರ. ಇದು ಕೃಷ್ಣ ಕೊಟ್ಟದ್ದು ಪತ್ರಾಸ್ ಬಹುವಚನ. ಇದು ಒಂದೇ ಇದ್ದಿದ್ರೆ ಪತ್ರ, ಬಹಳಷ್ಟು ಇದ್ದಿದ್ರೆ ಹೇಳಿ. ಇದು ಕಾಣ್ಲಿಕ್ಕೆ ಒಂದೇ, ಅದ್ರ ಒಳಗೆ ಅಕ್ಷರ ಬಹಳ ಸಾಕು. ಪತ್ರಾಸ್. ಇದನ್ನ ಓದಿ ತಟ್ ಅಂತ ಹೇಳಿ ಪುಸ್ತಕ ಕೊಡುದಿಲ್ಲ. ಮತ್ತೆ ನಿನಗಿದ್ದ ಬಿಡಿಸಿ ಬಂದ ಹೊರದು ಬರ್ತಾರೆ. ಸಾಮವ ಸಂಗ್ರಾಮ. ಯಾಕೆ ಮಾತು ಕೇಳು. ನೀವು ಆಶ್ರಯ ಕೊಟ್ಟದ್ದು ಯಾರಿಗೆ? ಗಯಗಂಧರ್ವನಿಗೆ. ಅವ ಯಾರು? ಸ್ವಾಮಿ ದ್ರೋಹಿ ಆತ. ಕೃಷ್ಣ ನಿಮ್ಮ ಬಗ್ಗೆ ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳ್ದ. ಅಂತ ಕೃಷ್ಣನಿಗೆ ದ್ರೋಹ ಬಗೆಯುವಂತ ಕಾರ್ಯವನ್ನು ಮಾಡಿದವನಿಗೆ ಆಶ್ರಯವನ್ನು ಕೊಟ್ಟದ್ದು ನೀವು. ಜೀವನದಲ್ಲಿ ತಮ್ಮ ಆದ್ರೆ ಮತ್ತೊಬ್ಬರಿಗೆ ಉಪಕಾರ ಮಾಡಿ ಇಲ್ಲರ ಸುಮ್ಮನೆ ಇದಕ್ಕೆ ಸಾಯ್ರ. ಅದೇ ಮಾಡಬೇಕು ಅಂತ ಆಶ್ರಯ ಕೊಟ್ಟದ್ದು. ಯಾರನ್ನ? ಅವನನ್ನ. ಎಡಕೈಯಲ್ಲಿ ಮುಷ್ಟಿ ಕಟ್ಟಿ ಮುಸುಡು ಮೇಲೆ ಬಿಟ್ಟರೆ ನಿನ್ನ ಹಲ್ಲು ಎತ್ತಲಿಕ್ಕೆ ಅಣ್ಣ ತಮ್ಮ ಬರ್ಬೇಕು ಅನ್ಕೊಂಡ. ನಾ ಬಂದಾಗ ಎಂತ ಏನಂದ್ರೆ ದಾರುಕ ಅಂದೆ. ದಾರುಕ ಈಗ ಎಂತಂದ್ರೆ ಓಲೆಯ ಕಾಲ. ಏನು ಒಬ್ಬ ಜೀವನ ಮಾತಾಡ್ಸಾಯ್ತೇನ ಹೇಳಬೇಕು. ಯಾಕೆ ನೀನು ಯಾವ ಕಾರ್ಯ ನಿಮಿತ್ತವಾಗಿ ಬಂದವ ಆಗ ಅದನ್ನೇ ಹೆಸರಿಟ್ಟು ಕರೆಯುವುದು. ನೀನದೇ ರಥ ಹೊಡೆದುಕೊಂಡು ಬಂದಿದ್ರೆ ಬೇರೆಯವರ ಸಾರಥ್ಯ ಆಗ
ಅದನ್ನ ಬಿಟ್ಟು ಊರ ಸುದ್ದಿ ಹೇಳುವುದಕ್ಕೆ ಏನ್ಯಾರೋ ಅದಷ್ಟೇ ಮಾಡುವುದಕ್ಕಾದ್ರೆ ಕರ್ಮಕ್ಕೆ ನಾನೇ ಬರ್ಬೇಕಾಗಿತ್ತ? ಬಹುಶಃ ನೀನೇ ಸಾಕು ಅಂತ ಕಳಿಸಿದ್ದು. ಅಲ್ಲ, ಕಾರಣ ಉಂಟು. ಏನು? ನನ್ನ ಹೆಸರು ಅಂತ ಗೊತ್ತುಂಟು ನಿಮಗೆ? ಏನು ನನ್ನ ಹೆಸರು ಅಂತ ಗೊತ್ತುಂಟು? ಇಲ್ಲ, ಗೊತ್ತಿಲ್ಲ. ಅಲ್ಲ, ಅದು ನನ್ನ ಹೆಸರಲ್ಲ. ಒಬ್ಬ ಮುಖ್ಯಮಂತ್ರಿ ಅಂತ ಇರ್ತಾನೆ, ಅದು ಅವನ ಹೆಸರು. ಹೆಸರಲ್ಲ, ಅದು ಸ್ಥಾನದ ಹೆಸರು. ನಿನ್ನ ಹೆಸರೇ ಅಲ್ಲ. ಹೌದು, ನನ್ನ ಹೆಸರು ಕಶ್ಯಪ. ಕಶ್ಯಪ ಅಂತ ಮಹಾಮುನಿಗಳು ಆ ಹೆಸರು ಇಟ್ಕೊಂಡಿದ್ರು. ಹೋಗಿ ಹೋಗಿ ಆ ಹೆಸರು ಹಾಳು ಮಾಡಿಬಿಟ್ಟಿರಲ್ಲ. ಅದು ಇಟ್ಕೊಂಡ ಮೇಲೆ ಅವ್ರು ಆತ್ಮಹತ್ಯೆ ಮಾಡ್ತಾರೆ. ಹೌದಾ? ಮಾಡ್ಕೊಳ್ಳುವುದೇ ಹಾಯ್ ನಿನ್ನಂತವ್ರು ಇಟ್ಕೊಂಡ ಮೇಲೆ ಅದನ್ನ ಈಗ ಯಾವತ್ತು ವ್ಯಕ್ತಿ ಹೆಸರು ಬರುವುದು, ಒಬ್ಬ ವ್ಯಕ್ತಿ ತಾನು ಮಾಡುವ ಕಾರ್ಯದಲ್ಲಿ ಸಕ್ರಿಯವಾಗಿ ಲೀನಗೊಂಡು ಅದರಲ್ಲಿ ಶ್ರೇಯಸ್ಸನ್ನ ಪಡೀತಾನೋ ಆಗ ಆ ವೃತ್ತಿ ಹೆಸರೇ ವ್ಯಕ್ತಿಯಾಗಿ ಮಾರ್ಪಡುತ್ತದೆ ಅನ್ನುವುದಕ್ಕೆ ನಾನೇ ನಿದರ್ಶನ. ನನ್ನ ಹೆಸರೇ ಗೊತ್ತಿಲ್ಲ ಅಂದ್ರೆ ನಾ ಹೇಗೆ ರಥ ಓಡಿಸ್ತೇನೆ ನೋಡು. ಅಷ್ಟು ಪ್ರಸಿದ್ಧ ನೀನು, ಹಾಗಾಗಿ ನಿನ್ನ ಹೆಸರು ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಿಲ್ಲ, ಯಾರು ಅಗತ್ಯ ಇಲ್ಲ. ಆದ್ರೆ ಒಂದು ಏನು ಓಲೇಕಾರ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ ನಾನು. ಅದು ಹೇಳೋದು ತಪ್ಪು ಅಂತ ನೀವು ಒಪ್ಕೊಳ್ಬೇಕು. ಯಾಕೆ? ಇಲ್ಲದೆ ಹೋದ್ರೆ ಈ ನಾವು ಓಲೆ ತಂದು ಮಾತ್ರ ಓಲೆಗಾರನ. ಹೌದು, ಈ ನಿನ್ನ ಹೆಂಡತಿಗೆ ಒಂದ್ ಜೊತೆ ಪಾದರಕ್ಷೆ ತಗೊಂಡು ಹೋಗ್ತೇನೆ, ನೀನ್ ಚಮಕಾರ ಅಂತ ಕರೀಲ? ಅಲ್ಲ, ಅವ ಅಂತ ಕರೀ. ಅದನ್ನ ಸಿದ್ಧಪಡಿಸುವವನಿಗೆ ಹೆಸರು. ಇದನ್ನ ತಂದವ ಯಾರು? ಅದನ್ನ ತರುವವ ಅಂತ ಹೇಳು. ಅಲ್ಲ, ಹಾಗಿದ್ರೆ ಇಲ್ಲಿ ಲೇಖನವರೇ ಏನು ಭಾಷೆ ಕಲಿಸ್ತೀನಿ. ಲೇಖನವನ್ನು ಬರೆಯುವ ಕೆಲಸ ಮಾಡಿದವ ಕೃಷ್ಣ. ಅವಂಗ ಓಲೆ ಬರದವ ಕರಣಿಕ, ತಂದವ ನೀನು. ಅದನ್ನ ಓಲೆ ತಂದವ ಓಲೆಕಾರರಾಗ್ತಾನೆ. ಅಲ್ಲ, ಆಗುದಿಲ್ಲ. ಮತ್ತೆ ಅಲ್ಲಿ ಮಾಡುವಾಗ ರಮ ಸಿದ್ಧಪಡಿಸುವ ನೀ ಹಿಡ್ಕೊಂಡು ಬಂದ ಈ ಬೇಡ ನಿಮ್ಮ ಹೇಳ್ತಾರೆ. ಒಂದು ದೇವಸ್ಥಾನದಲ್ಲಿ ಒಬ್ಬ ಪ್ರಧಾನ ಅರ್ಚಕ ಇರ್ತಾನೆ, ಮತ್ತೊಬ್ಬ ಪಡಿಚಾಕ ಇರ್ತಾನೆ. ಈ ದಿಗ್ಬಲಿ ಹಾಕುವಾಗ ನುಗ್ಗಿ ಸೊಪ್ಪು ಅನ್ನ ಬೀಳ್ಲಿಕ್ಕೆ ಒಂದಿನ ಈ ನುಗ್ಗಿ ಸೊಪ್ಪು ಅನ್ನ ಹಾಕೋ ಬಟ್ಲೆ ಬರ್ಲಿಕ್ಕೆ ಆಗುದು. ದಿಗ್ಬಲಿ ನಿಲ್ಸಿಕ್ಕಂತದಲ್ಲ ಅಪರಾಧ. ಆವಾಗ ಈ ಪ್ರಧಾನ ಅರ್ಚಕನೇ ಅದು ಎರಡೂ ಕೆಲಸ ಮಾಡ್ತಾನೆ. ನುಗ್ಗಿ ಸೊಪ್ಪು ಹಾಕಿ ಅನ್ನ ಹಾಕಿ ತೀರ್ಥ ಬಿಡ್ತಾ ಸುತ್ತಾಡ್ತಾನೆ. ಆ ದಿವಸ ನೋಡಿದವರಲ್ಲ ಅವನನ್ನ ಪುಡಿಚಂತ್ರಿ ಬಟ್ಟೆ ಅಂತ ಕರಿಬೇಕಾ ಪ್ರಧಾನ ಅರ್ಚಕ ಅಂತ ಆ ದಿವಸ ಮಟ್ಟಿಗೆ ಎರಡು ನೀವೇ ಅಂತ ಹೇಳುವುದು ಅನಿವಾರ್ಯತೆ. ಇದು ಹಾಗೆ ನನ್ನ ಉದ್ಯೋಗ ಅಲ್ಲ, ಇದು ಅನಿವಾರ್ಯತೆ. ಈ ಗತಿಗೆಟ್ಟ ಕೆಲಸಕ್ಕೆ ನೀನೇ ಸಾಕು ಅಂತ ಕಳಿಸಿದ್ದು. ನಿನ್ನ ನೋಡಿ ಪಾಪ ಅನ್ನಿಸ್ತದೆ. ಯಾಕೆಂದ್ರೆ ದ್ವಾರಕೆಯಿಂದ ಕಾಮ್ಯಕಾವನದ ಗಡಿಯ ಪ್ರದೇಶದವರೆಗೆ ದಾರಿ ಒಳ್ಳೆ ಇತ್ತು. ಒಳ ಹೊಕ್ಕದಿಂದ ಹೊಂಡ ಹೋಗಿ ರಾಶಿ. ಹೌದು, ಅದು ಯಾಕೆ ಗೊತ್ತಾಯ್ತು ನನಗೆ. ನನಗೆ ಹೊಟ್ಟೆಗೆ ಸಾಕಾಗುವುದಿಲ್ಲ. ಆ ಗಡ್ಡೆ ಕೆಲಸ ಕಿತ್ಕೊಂಡು ತಿಂದ ಹೊಂಡರೂ ಮುಚ್ಚೋಗಿ ಸಹಾಯ ಆಗಿದೆ. ಹೀಗೆ ಹೀಗೆ ಆಗ್ತದೆ. ಅದನ್ನ ಮುಚ್ಚಲಿಲ್ಲ. ಯಾಕೆ? ನಿಮ್ಮಂಥವರೆಲ್ಲ ಬರಬಾರದು ಅಂತ ಮುಚ್ಚಲಿ ಇಟ್ಟದ್ದು. ಅದು ನಿಮ್ಮೆ ಹಾಕಿ ಮುಚ್ಚಿದ್ರು ಅಲ್ಲ, ಒಂದ್ ನಿಮ್ಮಂಥವ್ರು ಮುಚ್ಚೋದು ಬೇಕಲ್ಲ ಅಂತ ಬಂದಂಥವ್ರನ್ನ. ನಾನ್ಯಾರು ನೀನ್ಯಾರು? ನನ್ನ ಹೆಗಲ ಮೇಲೆ ನಿನ್ನ ಕೈ. ನೀನು ಎಂತದೇ ಬೈ, ಅವ್ರು ಕೂಡ ಸಂಬಳದ ಹೆಸರು ಬೈಬೇಡ. ಹೋಗಿ ಕೇಳು ಅದನ್ನ ಆರಕಾಸು ಮಾಡುವುದಕ್ಕೆ. ನನ್ನ ಹತ್ರ ಕೇಳಿದ್ರು ಕೇಳಿದ್ರು ನೋಡು. ನಂಗೆ ನಿನ್ನ ನೋಡಿದ್ರೆ ಪಾಪ ಪಾಂಡು ನೆನಪಾಗುದು. ಪಾಪ ಪಾಂಡು ಅದೇನು? ಚಕ್ರವರ್ತಿಯ ಮನೆತನದಲ್ಲಿ ದೈವಾಂಶ ಸಂಭೂತರಾದ 5 ಜನ ಮಕ್ಕಳು ಆವಿರ್ಭಾವಗೊಂಡು ಗತಿಗೋತ್ರ ಇಲ್ಲದೆ ಕಾಡಿನಲ್ಲಿ ಬಿದ್ದುಕೊಂಡಿರುವುದು ನೋಡುವ ಮೊದಲೇ ಸತ್ಯ ಸ್ವರ್ಗಸ್ಥನಾದನಲ್ಲ ಆ ಅನುಕಂಪದ ಅಲೆಯಲ್ಲಿ ನಿನ್ನ ಅಪ್ಪನಿಗೆ ಪಾಪ ಪಾಂಡು ಅಂತ ಹೆಸರಿಟ್ಟಿದ್ದೆ. ಒಳ್ಳೆ ಒಳ್ಳೆ ಹೆಸರು. ಪಾಪ ಪಾಂಡು ಅಲ್ಲ, ನಿನ್ನಂಥವು ಬಂದ ನಿನ್ನಂಥವ್ರ ಬಾಯಿಗೆ ಈ ಮಾತು ಕೇಳೋದಕ್ಕಿಂತ ಅಂಥವ್ರು ಹೋದದ್ದೇ ಒಳ್ಳೆದಾಯ್ತು. ಅಲ್ಲ, ನಾವೆಲ್ಲ ಕೆಲವು ಹೋದ್ಮೇಲೆ ಹೇಳುದು, ಹೌದು, ಇದ್ದಾಗ ಹೇಳುದಿಲ್ಲ. ಹಾಗಿರುವಾಗ ಆ ವಿಷಯ ಬೇಡ, ಅವ್ರು ನನ್ನ ಬಿಟ್ಟಾಗ ಬಿಟ್ಬಿಡು. ಬೇಡವದಿಲ್ವಾ? ಆಶಯ ಕೊಟ್ಟದೆ ಅವನಿಗೆ. ಅರ್ಜುನ ಕೇಳ್ತಾ ಇದ್ದದ್ದು ಯಾರು? ಕೃಷ್ಣ. ಬಂದವ ಯಾರು? ಬಂದವ ನೀನು. ಕೇಳ್ತಾ ಇದ್ದದ್ದು ಯಾರಲ್ಲಿ? ನನ್ನಲ್ಲಿ. ಒಂದಪ್ಪನ ಸಂಬಂಧ ಉಂಟಾನ? ಮತ್ತೆ ಬಿಟ್ಕೊಟ್ರೆ ನಿನ್ನ ಅಪ್ಪನ ಕೊಂಡು ಹೋಗುದು ಅಂತ. ಇಟ್ಟುಕೊಂಡವ ನನ್ನ ತಮ್ಮ. ಕೊಳ್ಳುವುದಕ್ಕೆ ಅವನಿಗೆ ಸಹಕಾರ ಕೊಟ್ಟವರು, ಸಲಹೆ ಕೊಟ್ಟವರು ನಾನು. ಏನು? ನೀನೇ ಕ್ರಯ ಕೊಟ್ಟು ತಂದು ಒಂದು ಆಕಳಾದ್ರೆ ಕೊಡುವಾಗ ನಾ ಇಷ್ಟು ಕೊಟ್ಟಿದ್ದೆ, ನೀವು ಇಷ್ಟು ಕೊಟ್ಟರೆ ಆಕಳ ಕೊಡ್ತೇನೆ ಅಂತ ಹೇಳ್ಕೊಡು. ಹೌದು, ಆಚೆ ಮನೆ ಆಕಳ ಬಿಟ್ಟು ಕೊಡ್ಲಿಕ್ಕೆ ನಿಂದೆಂತ ಕೋರ್ಮಕ್? ಆಚೆ ಮನೆಯವ್ರ ಕೈಯಲ್ಲೂ ಕೊಡುಗೆ ಇರ್ತದೆ ಅಂತ ನೆನಪಿರ್ಬೇಕು ನಮ್ಗೆ. ಅದು ಅವನ ಹೇಳ. ಹಾಗಾಗಿ ಬಿಡ್ತೀಯಲ್ಲ. ಬಿಡೋದಿಲ್ಲ.
ನಿನಗೆ ಬಾಯಿ ಮಾತು ಅರ್ಥ ಆಗುದಿಲ್ಲ ನಿನಗೆ. ಮತ್ತೇನುಂಟು ನಿನ್ನಲ್ಲಿ ಬಾಯಿ ಮಾತು ಬಿಟ್ಟು? ಹೆಚ್ಚಿಲ್ದೋದ್ರೆ ಮಾತು ಎಲ್ಲ ನಮ್ಗೆ ಏನಂತ? ಪೆಟ್ಟು ಭೀಮನ ಪುಟ್ಟು ಪೊದ್ದು. ಪೆಟ್ಟು 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 ಭೀಮನ ಪುಟ್ಟು ಪೊದ್ದನ ಪೆಟ್ಟು ಭಯನನ್ನು ಹೆಚ್ಚಿಗೆ ಮಾತಾಡದಂತಾದ್ರೆ ಆದ್ರೆ ನಿನ್ನನ್ನ ಹೆಟ್ಟುತ್ತೇನೆ, ಆ, ಪಾರ್ಥನನ್ನ ಕುಟ್ಟುತ್ತೇನೆ, ಹೇಳಿ. ಗಾಯನನ್ನ ಕಟ್ಟಿ ಒಯ್ತೇನೆ. ಆ, ಬಿಟ್ಟೇ ಇಲ್ವಾ? ಬಿಡುವುದಿಲ್ಲ. ಬಿಡ ಬಿಡುವುದಿಲ್ವಾ? ಬಿಡ ಬಿಡುವುದಿಲ್ವಾ? ಅಯ್ಯೋ ಬಿಡ ಬಿಡುವುದಿಲ್ವಾ? 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 ತಲೆ ಸರಿ ಉಂಟ ನಿನಗೆ? ಯಾಕೆ? ನನ್ನ ಹತ್ರ ದುಡ್ದ ನನ್ನ ಮೈ ಯಾಕೆ ಮಾಡ್ತಾರೆ? ನೀ ಯಾಕೆ ನನ್ನ ಮಗು? ಅದು ನನ್ನ ವೈಯಕ್ತಿಕ, ಅದು ಕೇಳಲಿಕ್ಕೆ ಇದು ನನ್ನ ವೈಯಕ್ತಿಕ. ಇದು ವೈಯಕ್ತಿಕ ನೀನೇ ಇಟ್ಕೋ. ಹಾ, ಇದು ನನ್ನ ವೈಯಕ್ತಿಕ, ಇದು ನನ್ನ ವೈಯಕ್ತಿಕ. ನಿನ್ನ ವೈಯಕ್ತಿಕ ನೀ ಇಟ್ಕೋ. ನಿನ್ನ ವೈಯಕ್ತಿಕ ನೀನೇ ಇಟ್ಕೋ. ನಾ ಇಟ್ಕೊಂಡದಕ್ಕೆ ನಾನು ನನ್ನ ಕೈಯಲ್ಲಿ ಮುಟ್ಟಿದ್ದೆ, ನಿನ್ನ ಕೈಯಲ್ಲಿ ಮುಟ್ಟಿದ್ದ. ನಾನು ನನ್ನ ಕೈಯಲ್ಲಿ ಮುಟ್ಟಿದ್ರೆ ನಾನು ನಿನ್ನ ಕೈಯಲ್ಲಿ ಮುಟ್ಟಿದ್ರು. ಆದ್ರೆ ನಿನ್ನ ಕೈಯನ್ನು ದೂಡದೆ. ಎಲ್ಲಿ ಎಲ್ಲಿ ಅವನಲ್ಲಿ ಮಾತಾಡಿದಾಗ ಎಷ್ಟು ಭಾವಿಸಿದ್ಯಾ? ಕೃಷ್ಣ ಸಹಿಸಿಕೊಂಡ, ನಾನು ಸಹಿಸಿಕೊಳ್ಳಿಕ್ಕಿಲ್ಲ. ಇಲ್ವಾ? ಬರ ನೋಡುವ. ಏನುಂಟು? ಬಿಟ್ಟು ನಾಲ್ಕು ಪೆಟ್ಟು. ಹಾ, ಪೆಟ್ಟು ಉಂಟು. ಪೆಟ್ಟು ಉಂಟ ಉಂಟ. ನೋಡುವ ಕೊಡು. ಹಾ? ಕೊಡ ನೋಡುವ. ಏನಾಯ್ತಾ? ನೀ ಗಾಳಿ ಗುಡ್ದ ಮುಗಿದ ಪುಣ್ಯಾತ್ಮ. ನೀನು ಹೊಡೆದ್ರೆ ನನಗೆ ಆಯಾಸ ಆಗ್ತಿ ಬಿಟ್ರೆ ನಿಂಗೆ ಅಂತ ಕುರುಮ ಹೋಗಲಿಲ್ಲ. ಈಗ ನೀನು ಹೊಡೆದೆ ಎಂತ ತಿಂಡಿ? ನಿನ್ನ ಸರದಿ ಅದಕ್ಕೆ ಎಡ್ಡೇಳಿಸ್ತಿದ್ದದ್ದು ನಾವು. ನಿಮ್ಮ ಹಾಗೆ ಬ್ಯಾಡದೇ ಇಲ್ಲಿದ್ದೆಲ್ಲ ತಿನ್ನುವುದಿಲ್ಲ. ಈಗ ನಮ್ಮತ್ತಿ ನೀನು 4 ಕೊಟ್ಟೆ ಅಲ್ಲ, ನಾನೊಂದು 2. ಬಾ, ಒಂದು 5 ಚಟ್ಟ ಕೊಡ. ಈಗ ಈಗ ನಾನು ಕೊಡುವುದು ಅದಲ್ಲ, ನಾನು ಕೊಟ್ಟ ಮೇಲೆ ನೀನು ಅದು ಆಗ್ತೀಯ. ಒಂದು ಇನ್ನೊಂದು ಬೇಕಾ? ಇನ್ನೊಂದು ಬೇಕಾ? ಸಾಕ ಸಾಕ ಇವತ್ತು ಕರ್ದಿಲ್ಲ ಬೇಡ ಸಾಕ ಹೋಗುವುದಕ್ಕೆ, ದ್ವಾರಕ್ಕೆ ಮುಟ್ಟುವುದಕ್ಕೆ ಇನ್ನೊಂದು ಬೇಕಿದ್ರೆ ಬೇಡ ಬೇಡ ಸಾಕು ಬೇಡ? ಬೇಡ ಸಾಕು ಸಾಕು? ಸಾಕು ಹಾ. ನಿಲ್ಲಿಸ್ಬೇಕಾ? ಬೇಡ. ಬರೆದಿದ್ದೇನೆ. ಯಾಕೆಂದ್ರೆ ನೀನು ಹೋದ್ರಲ್ಲಿ ಹೇಳುವುದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ, ಮಾತನಾಡೋ ಸ್ಥಿತಿಯಲ್ಲಿ ನೀನು ಇರುವುದಿಲ್ಲ. ಹಾಗಾಗಿ ನೀನು ಬುದ್ಧಿಗೆ ಕಟ್ಟಿದ್ದೇನೆ. ಮತ್ತೆ ನೆನಪಿರ್ಬೇಕಲ್ಲ ರಾಮ. ಬೇಕಿದ್ರೆ ನೆನಪಿಗೆ ಒಂದು ಬೇಡ ಇಷ್ಟೊಂದು ಕೈಯಿಂದ ಕೊಟ್ಟೆ, ಒಂದು ಕಾಲಿಂದ ಕೊಡ್ಲ? ಒಂದು ಕಾಲಿಂದ. ಕಾಲಿನ ರುಚಿ ನೋಡು. ನಿಂಗಷ್ಟು ಮನಸ್ಸಿದೆ. ಎರಡೂ ಕಾಲದಲ್ಲಿ ಒಂದೇ ಸಲ ಕೊಡು. ಎರಡೂ ಕಾಲಿಂದ ಅಲ್ಲ, ಎರಡೂ ಕಾಲಿನಿಂದ ಒಂದೊಂದು ಬಾರಿ. ಇದೊಂದು ಇರಲಿ. ಯಾಕೆಂದ್ರೆ ಇನ್ನು ನೀನು ಬರ್ತೀಯ ಅನ್ನೋ ವಿಶ್ವಾಸ ಇಲ್ಲ, ಬರುವುದಕ್ಕೆ ನೀನು ಇರ್ತೀಯ ಅನ್ನೋ ವಿಶ್ವಾಸ ನನಗಿಲ್ಲ. ಆದ್ರಿಂದಾಗ ಇಷ್ಟು ಇಟ್ಟುಕೋ, ಹೋಗಿ ಹೇಳು. ಅದಿದ್ದ ಭೀಮನ ಕುಟ್ಟು ಪಾರ್ಥನ. ನನ್ನ ಶತ್ರು ಭೀಮಲ್ಲ, ಮತ್ತೆ ನೀವು 3 ಜನ ಅಂತ ಈಗ ಗೊತ್ತಾಯ್ತು. ಹೆಟ್ಟೋ ಭೀಮನ ಕುಟ್ಟೋ ಪಾರ್ಥನ ಹೇಳುದು ಹಾಗಾದ್ರು. ಮತ್ತೆ ಹೆಟ್ಟೋ ಭೀಮನ ಕುಟ್ಟೋ ಪಾರ್ಥನ ಅಂತ ಹೇಳಿದ್ರೆ ನಾ ಅವನ ಮೈ ಮೆರಗುವುದಿಲ್ಲ. ಅವನ ಜೊತೆ ಹಬ್ಬ ಒಂದು ಸಂತ ಹೋಗಿ ಗೊತ್ತಾಗುದಿಲ್ಲ ಅಲ್ವಾ? ಅಲ್ಲ ಹೋಗೋದು. ನಾ ಕೈ ಸರಿ ಅವನ ಹತ್ರ ಚಟ್ಟಂಬಡಿ ಸುದ್ದಿ ಅದಕ್ಕೆ ಚಟ್ಟಂಬಡಿ ಅಂತ ಹೆಸರು ಯಾಕೆ ಬಂತು ಗೊತ್ತುಂಟ? ಏನು? ಮೊದಲು ಆ ರುಚಿಯಾದ ತಿನಿಸನ್ನು ಕಂಡಿಡಿದವ ಚೊಟ್ಟ. ಅವನಿಗೆ ಒಂದು ಕೈ ಸರಿ ಉಂಟು, ಒಂದು ಕೈ ಇಷ್ಟೇ ಇತ್ತು. ಅದೀಗ ಉಂಡೆ ಮಾಡಿ ಮತ್ತೆ ಬಿಡ್ಲಿಕ್ಕೆ ಆಗುದಿಲ್ಲ. ಈ ಉಂಡೆ ಮಾಡಿ ಈಗ ಅದಕ್ಕಾಗಿ ಅವರಿಂದ ಆವಿರ್ಭಾವಗೊಂಡ ಆ ತಿನಿಸಿಗೆ ಚಟ್ಟಂಬಡಿ
ಮರ್ಯಾದೆ ಹೋಯ್ತು ಅಂತ ಮಾಡ್ಕೊಂಡ್ರ ಇದ್ರಲ್ವ ನಿನ್ನದಲ್ಲಿ ಕೃಷ್ಣ ಅಂತ ಹೇಳ್ದವ ಕೃಷ್ಣನಲ್ಲೇ ಹೋಗಿ ವಿಷಯ ಹೇಳ್ತಾನೆ. ಅವನೇ ಏನು ಅಂತ ಇದಕ್ಕೊಂದು ತೀರ್ಮಾನ ತಗೊಳ್ಳಿ. ನನ್ನ ಜೀವನದಲ್ಲಿ ಇವತ್ತಿನವರೆಗೆ ಯಾವ ಪರಿಸ್ಥಿತಿ ಇರುವ ತಂದು ವಾಹನ ಬಿಟ್ಟು ಹೋಗುದವ ಅಲ್ಲ. ನನ್ನ ಹತ್ರ ಇವತ್ತು ವಾಹನ ತಗೊಂಡು ಚೈತನ್ಯವೂ ಇಷ್ಟೇ ಜನ ಆಗಿದ್ದೇನೆ. ನಿಮಗೆ ಅನುಕೂಲ ಇದ್ರೆ ಮನಸ್ಸಿದ್ರೆ ವಾಹನ ಅಂತ ನಮ್ಮನೆ ಮುಗಿಸ್ಕೊಡಿ. ಬರುವಾಗ ರಾಜಮಾರ್ಗದಲ್ಲಿ ಬಂದವ ಈಗ ಸುಮ್ಮನೆ ಒಳಗಾಗಿರೋ ಹೋಗ್ತಾನೆ. ಈಗ ಶಬ್ದ ಮಾಡ್ಬೇಡಿ, ಯಾರಿಗೂ ಗೊತ್ತಾಗುತ್ತೆ.